ಸ್ನೇಹಿತರೆ, ಗಂಡ ಹೆಂಡತಿ ನಟಿ ಸಂಜನಾ ಗಲ್ರಾಣಿ ನಿಮಗೆ ಗೊತ್ತೇ ಇದೆ. ಸ್ಯಾಂಡಲ್ವುಡ್ ನಟಿ ಸಂಜನಾ ಗಲ್ರಾಣಿ ಅವರು ತಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನದಲ್ಲಿ ಎದುರಿಸಿದ ಅತಿದೊಡ್ಡ ಸವಾಲುಗಳ ಬಗ್ಗೆ ಮನವಿಚ್ಚಿ ಮಾತನಾಡಿದ್ದಾರೆ. 12ನೇ ವಯಸ್ಸಿನಿಂದ ಕಷ್ಟಪಟ್ಟು ಹೆಸರು ಗಳಿಸಿದ್ದ ಅವರು 2020ರ ಡ್ರಗ್ ಪ್ರಕರಣದಿಂದ ಹೇಗೆ ಮಾನಸಿಕವಾಗಿ ಕುಗ್ಗಿ ಹೋದ್ರು ಮತ್ತು ಸೈಲೆಂಟ್ ಆಗಿ ಮದುವೆಯನ್ನ ಯಾಕೆ ಆದ್ರು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಅಷ್ಟಕ್ಕೂ ಸಂಜನಾ ಗಲ್ರಾಣಿ ಹೇಳಿದ್ದೇನು, ಲೈಫ್ನಲ್ಲಿ ಎಲ್ಲವೂ ಚೆನ್ನಾಗಿ ಇತ್ತು, ಸಿನಿಮಾ ಮಾಡ್ತೀನಿ, ಒಂದಷ್ಟು ಸಿನಿಮಾಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅದರಿಂದ ಆಚೆ ಬರ್ತೀನಿ. ನಂತರ ತೆಲುಗು ಇಂಡಸ್ಟ್ರಿಗೆ ಹೋದೆ, ಪ್ರಭಾಸ್ ಜೊತೆ ಕೆಲಸ ಮಾಡಿದೆ, ಪವಲ್ ಕಲ್ಯಾಣ್ ಜೊತೆ ಕೂಡ ಕೆಲಸ ಮಾಡಿದೆ, ಬಳಿಕ ಟೆಲಿವಿಷನ್ ನಲ್ಲೂ ಕೆಲಸ ಮಾಡಿದೆ, ಎಲ್ಲವೂ ಪರ್ಫೆಕ್ಟ್ ಆಗಿ ನಡೀತಾ ಇತ್ತು. 2020ರಲ್ಲಿ ಡ್ರಗ್ ಕೇಸ್ನಲ್ಲಿ ನನ್ನನ್ನ ಸಿಕ್ಕಿ ಹಾಕಿದ್ರು. ಆಗ ನನಗೆ 32 ವರ್ಷ ವಯಸ್ಸಾಗಿತ್ತು. ನಾನು 12 ವರ್ಷದ ಹುಡುಗಿಯಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿ ಹೆಸರು ಮಾಡಿದ್ದೇನೆ. ಪ್ರತಿಯೊಂದನ್ನ ಎಳೆದಾಡಿ ಬೀದಿಗೆ ತಂದು ನನ್ನ ಬಿಟ್ರು. ನನಗೆ ಅದು ಮೆಂಟಲಿ ಡ್ರಾಮಾ ಆಗೋಯ್ತು. ಅದಾಗ್ಲೇ ನಾನು ಮದುವೆ ಆಗಿದ್ದೆ, ಸೈಲೆಂಟ್ ಆಗಿ ಮ್ಯಾರೇಜ್ ಮಾಡಿಕೊಂಡಿದ್ದೆ ಎಂದು ಇತ್ತೀಚೆಗೆ ನಡೆದ ಸಂದರ್ಶನದಲ್ಲಿ ಸಂಜನಾ ಗಲ್ರಾಣಿ ಹೇಳಿಕೊಂಡಿದ್ದಾರೆ. ಕೋವಿಡ್ ಟೈಮ್ನಲ್ಲಿ ನನ್ನ ಮದುವೆ ಬಗ್ಗೆ ಆಚೆ ಬಂತು. ನನ್ನ ಫೋನ್ನಲ್ಲಿ ಅವರು ತಗೊಂಡಾಗ ನನ್ನ ಮ್ಯಾರೇಜ್ ಫೋಟೋಸ್ ಎಲ್ಲವೂ ಅವರಿಗೆ ಸಿಕ್ಕಿತು. ನಾವು ಕೋವಿಡ್ ಟೈಮ್ನಲ್ಲಿ ಸಿಂಪಲ್ ಆಗಿ ಮದುವೆ ಮಾಡಿಕೊಂಡಿದ್ವಿ. ನಾನು ಅದನ್ನ ಸೀಕ್ರೆಟ್ ಆಗಿ ಇಟ್ಟಿದ್ದೆ. ಆಗಲೇ ನಾನು 48 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದೆ. ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಸ್ಟೇಜ್ ಮೇಲೆ ನಿಂತು ನನ್ನ ಗಂಡನ ಜೊತೆ ಜೋರಾಗಿ ಮದುವೆ ಮಾಡ್ಕೊಳ್ಬೇಕು ಅಂತ ಆಸೆ ಇತ್ತು. ಆಗ ಅವರ ತಾಯಿಗೆ ವಯಸ್ಸಾಗಿತ್ತು. ಅವರು ಇರ್ತಾರೋ ಇಲ್ವೋ ಅನ್ನೋ ಭಾವನೆ ನಮಗೆ ಇತ್ತು. ಅವರು ಹೇಳಿದ್ರು ನಮ್ಮ ಮದುವೆ ನೋಡ್ಬಿಟ್ಟು ಹೋಗ್ಬೇಕು ಅಂತ. ನಮಗೆ ಇಷ್ಟು ಜೋರಾಗಿ ಮದುವೆ ಮಾಡ್ಕೊಳ್ಳೋಕೆ ನಾನು ಮೆಂಟಲಿ ಪ್ರಿಪೇರ್ ಆಗಿರ್ಲಿಲ್ಲ. ಸರಿ, ಮನೆಯಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆಯಲ್ಲ, ಜೊತೆಗೆ ಕೋವಿಡ್ ಇತ್ತಲ್ಲ, ಹಾಗಾಗಿ ಸಿಂಪಲ್ ಆಗಿ ಮದುವೆ ಆದವು ಎಂದು ಸಂಜನಾ ಗಲ್ರಾಣಿ ಹೇಳಿದ್ದಾರೆ. ಇನ್ನು ಕೇಸ್ ಆದಾಗ ಪರ್ಸನಲ್ ಡಾಟಾ ನನ್ನ ಫೋನಲ್ಲಿತ್ತು, ಅದನ್ನ ತಗೊಂಡು ನೋಡಿ ಬೇರೆ ಧರ್ಮದಲ್ಲಿ ಸಂಜನಾ ಗಲ್ರಾಣಿ ಮದುವೆ ಆಗಿದ್ದಾರೆ ಅಂತ ಸುದ್ದಿ ಆಯ್ತು. ಬೇರೆ ಧರ್ಮದಲ್ಲಿ ಮದುವೆ ಆದ್ರೇನು ನೋಡಿ, ನಾನು ಹಣೆಯ ಮೇಲೆ ಬೊಟ್ಟು ಇಟ್ಟುಕೊಂಡಿದ್ದೇನೆ. ನಾನು ಇನ್ನೂ ಹಿಂದೂ ಧರ್ಮವನ್ನ ಫಾಲೋ ಮಾಡ್ತಾ ಇದ್ದೇನೆ. ನನ್ನ ಪತಿಯ ಧರ್ಮಕ್ಕೂ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಅವರು ನನ್ನನ್ನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾರೆ. ಕ್ರಿಸ್ಮಸ್ಗೆ ನಾವು ಚರ್ಚ್ಗೆ ಹೋಗ್ತೇವೆ. ದೇವರು ಒಂದೇ ಅಂತ ನಾನು ನಂಬುತ್ತೇನೆ. ನನ್ನ ಪರ್ಸನಲ್ ರಿಲಿಜಿಯನ್ ಚಾಯ್ಸ್ ಬೇರೆ, ಅವರಿಗೆ ಯಾಕೆ? ಇದೆಲ್ಲ ನನ್ನ ಪರ್ಸನಲ್ ಡೇಟಾವನ್ನ ಆ ಟೈಮ್ನಲ್ಲಿ ನನ್ನ ವಿರುದ್ಧ ಯೂಸ್ ಮಾಡಿದ್ರು. ಈ ಕೇಸ್ ಆದಾಗ ಎಲ್ಲವೂ ಸರ್ವನಾಶ ಆಗಿ ಫುಲ್ ಸ್ಟಾಪ್ ಇತ್ತು. ಅನಂತರ ನನಗೆ ದೊಡ್ಡ ಅವಕಾಶ ಸಿಕ್ಕಿದ್ದು ತೆಲುಗು ಬಿಗ್ ಬಾಸ್ ಎಂದಿದ್ದಾರೆ ಸಂಜನಾ ಗಲ್ರಾಣಿ. ಸ್ನೇಹಿತರೆ, ಸಂಜನಾ ಗಲ್ರಾಣಿ ಬಗ್ಗೆ ನಿಮಗೇನು ಅನ್ಸುತ್ತೆ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.